ಪ್ರತಿ ಒಬ್ಬ ಪ್ರಜೆ ಕನ್ನಡ ನಾಡಿನ ಪ್ರಜೆಯ ಮೇಲೆ 1,16,000 ಇವತ್ತು ಸಾಲ ಇವತ್ತು ವರ್ಷ ಹೇಳಿದ್ರು. ನಿಮ್ದು ಸಾಲದ ಸರ್ಕಾರ ಅಂತ ಹೇಳಿದ್ರು. ಪ್ರತಿಯೊಬ್ಬ ಪ್ರಜೆಯ ಮೇಲೆ 1 ಲಕ್ಷ ಮೇಲೆ ಸಾಲ ಇದೆ ಅಂತ ಹೇಳಿದ್ರು. ಈ ಬಜೆಟ್ ಅನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ನೀವು? ಸರ್, ಈ ಬಜೆಟ್ ಅವ್ರು ಹೇಳಿದ್ರಲ್ಲ ಸರ್, ಒಬ್ಬರ ಮೇಲೆ 1 ಲಕ್ಷ ಸಾಲ ಇದೆ, ನಾವು ಅಭಿವೃದ್ಧಿ ಮಾಡಿದೀವಿ. ಆದ್ರೆ ಮೋದಿ ಅವರು ಒಬ್ಬರ ಮೇಲೆ 2.5 ಲಕ್ಷ ಸಾಲವನ್ನ ತಲೆ ಮೇಲೆ ಇಟ್ಟಿದ್ದಾರೆ. ಏನಕ್ಕೆ ಸಾಲ ಮಾಡಿದ್ದಾರೆ ಸರ್? ಇನ್ನೊಂದು ಹೇಳ್ತೀನಿ, ಎಲ್ಲಾ ಜಿಲ್ಲೆಗಳಿಗೂ ಸಮನಾಗಿ ಸಮಪಾಲು ಅಂತ ಪ್ರತಿ ಜಿಲ್ಲೆಗೂ ಪ್ರತಿ ಒಂದು ಯೋಜನೆಯನ್ನು ತಲುಪಿಸುವುದರಲ್ಲಿ ನಮ್ಮ ಸಿದ್ದರಾಮಯ್ಯನವರು ನೋಡಿ, ರಾಜ್ಯದ ವಿವಿಧ ಮೂಲೆಗಳಲ್ಲಿ ಎಲ್ಲ ಹಿಂದುಳಿದ ಎಲ್ಲ ಕಲ್ಯಾಣ ಕರ್ನಾಟಕ, ಮೈಸೂರು ಕರ್ನಾಟಕ ಎಲ್ಲ ಭಾಗಗಳಿಗೂ ಎಲ್ಲ ಯೋಜನೆಗಳನ್ನ ಇವತ್ತಿನ ದಿವಸ ಕೊಟ್ಟಿದ್ದಾರೆ. ಆರೋಗ್ಯ, ಶಿಕ್ಷಣ ಒಂದು ತಗೊಳ್ಳಿ ಸರ್, 800 KPSC ಶಾಲೆಗಳನ್ನ ಮಾಡಿ ನೋಡಿ, ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಓದೋ ಮಕ್ಕಳಿಗೆ ಉಚಿತವಾದ ಬಸ್ಸುಗಳನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ಆಸ್ಪತ್ರೆಗಳನ್ನ ಕೊಟ್ಟಿದ್ದಾರೆ, IVF ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಹಾಸ್ಟೆಲ್ ಸೌಲಭ್ಯ, ಉದ್ಯೋಗಸ್ಥ ಮಹಿಳೆಯರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಜನರ ಪರವಾದ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಜಾತಿ, ಧರ್ಮ, ಬಡವರು, ಶ್ರೀಮಂತರು ಎಲ್ಲರಿಗೂ ಸಮನಾದ ಒಂದು ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಈ ಕೇಂದ್ರದವರು ಹೋಗಿ ಚಂಬನ್ನ ತಗೊಬಂದು ಅದೇ ಚಂಬನ ಇಲ್ಲಿ ತೋರಿಸ್ತಿದ್ದಾರೆ. ಅಟ್ಲೀಸ್ಟ್ ಬಂಗಾರ ಚಂಬ ಆದ್ರೂ ತರ ಕೇಳಿ ಸರ್, ಅವ್ರದ್ದು ತರ ಚಿನ್ನದ ಚಂಬ ಆದ್ರೂ ತಗೊಂಬರ ಕೇಳಿ. ಮೋದಿ ಕಡೆ ಸಾಲ ಮಾಡಿ ಅವ್ರ ಶಿಕ್ಷಕರ ಬಗ್ಗೆ ಮಾತಾಡ್ತಾರಲ್ಲ, 16,000 ಇವಾಗ ನೇಮಕಾತಿ ಮಾಡಿದ್ದಾರೆ. ಮತ್ತೆ 800 KPSC ಮಾಡಿದ್ದಾರೆ. ಅದ್ರ ಬಜೆಟ್ ಸರಿಯಾಗಿ ನೋಡಿ ಬಜೆಟ್ ಸರಿಯಾಗಿ ಓದಿ. ಶಿಕ್ಷಕರಿಗೆ ಇವರು ಇಷ್ಟೊಂದು SC DSP ಬಗ್ಗೆ ಮಾತಾಡ್ತಾ ಇದ್ರು. ಬೊಮ್ಮಾಯಿ ಸರ್ಕಾರದಲ್ಲಿ ಎಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಸತಿ ನಿಲಯಗಳಿದ್ದು, ಇವಾಗ ಎಷ್ಟು ಅನುಮೋದನೆ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಬಜೆಟ್ ನೋಡ್ಕೊಂಡ್ ಬನ್ನಿ. ಮತ್ತೆ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂತ ಒಂದು ಪೌಷ್ಟಿಕ ಆಹಾರ, ಒಂದು ದಿನದ ಒಂದು ಜೈಲಲ್ಲಿ ಕೊಡುವಂತ ಕೈದಿಗಿಂತ ವಿದ್ಯಾರ್ಥಿ ಕಡಿಮೆ ಕೊಡ್ತಾ ಇದ್ರು ಅಂತ ಇವರೇ ಆರೋಪ ಮಾಡ್ತಾರೆ, ಇವರೇ ಪ್ರತಿಭಟನೆ ಮಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಮೇಡಮ್? ನೋಡಲಾಗುತ್ತಿದೆ, ಮಾಡಲಾಗುತ್ತಿದೆ ಅಷ್ಟೇ, ಬರೀ ಘೋಷಣೆ ಮಾತ್ರ, ಬೇರೆ ಏನಿಲ್ಲ. ಇವಾಗ ಇಷ್ಟೊತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ರಸ್ತೆಗಳು, ರೈಲ್ವೆಗಳು, ಏರ್ಪೋರ್ಟ್ಗಳು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ. ಇವರು ಏನ್ ಮಾಡಿದ್ದಾರೆ? ಸ್ಯಾಲರಿ ಕೊಡಕ್ಕೂ ಸಾಲ ಮಾಡ್ತಾ ಇದ್ದಾರೆ. 45,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ. ಇವರು 15,000 ಶಿಕ್ಷಕರನ್ನ ನೀವಿದ್ದಾಗ ಒಂದು 2 ಲಕ್ಷ ತೆರೆದ್ರ ಸರ್. ಇವರು ಕೋಟಿ ಮಾತಾಡ್ತಾರಲ್ಲ, ಯಾವ ಸರ್ಕಾರ ಇದ್ದಾಗ ಇದು ಉದ್ಧಾರಕ್ಕಾಗಿದೆ, ಯಾವ ಸರ್ಕಾರ ಇವಾಗ ಬಂದು ಯಾರು ಉದ್ಧಾರ ಮಾಡಿಲ್ಲ. ಸತ್ಯ ಹೇಳಿದ್ರೆ ನೀವು BJP ಆಗಿದ್ರು ಸರ್. ಈ ಬಜೆಟ್ ಏನಾಗಿದೆ ಅಂತಂದ್ರೆ, ರಾಜ್ಯದ ಬಜೆಟ್ ಕನ್ನಡಿಗರ ಬಜೆಟ್ ಆಗಿರ್ಬೇಕಾಗಿತ್ತು, ಆದ್ರೆ ಇವತ್ತು ಬ್ರದರ್ಸ್ ಬಜೆಟ್ ಆಗಿದೆ. ಇವಾಗ ಅವರು ಹೋದ ವಾರದಲ್ಲಿ ಹೇಳಿದ್ರು, ಏನು 56,000 ಉದ್ಯೋಗ ಅವಕಾಶ ಮಾಡ್ಕೊಡ್ತೀವಿ ಅಂತ. ಆದ್ರೆ ಈ ಬಜೆಟ್ ಅಲ್ಲಿ ₹1 ಆದ್ರೂ ಅದಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಏನಾದ್ರು ಎಲ್ಲಾದ್ರೂ ಕೊಟ್ಟಿದಾರ? ಇಲ್ಲ. ಆದ್ರೆ ಅಲ್ಪಸಂಖ್ಯಾತರಿಗೆ ಉದ್ಯೋಗ ಅವಕಾಶ ಮಾಡ್ಕೊಡ್ತೀವಿ, ಹುದ್ದೆಗಳನ್ನ ಅಲ್ಪಸಂಖ್ಯಾತರಿಗೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯಕ್ಕೆ ನೀವೇ ಪ್ರಶ್ನೆ ಮಾಡಿ. ಎಸ್ ಸರ್, ಪ್ರಶ್ನೆ ಮಾಡಿ ಅಂತ ಸರ್. ನೋಡಿ, ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರು 15ರಿಂದ 16% ಇದ್ದಾರೆ. 15ರಿಂದ 16. ಅವ್ರಿಗೆ ಕೊಟ್ಟಿರೋದು ಎಷ್ಟು? 4,500 ಕೋಟಿ. ಅವ್ರು ಕೊಡ್ಬೇಕಾಗಿರೋದು ಎಷ್ಟು? 15,000 ಕೋಟಿ. ಅವ್ರಿಗೆ 4,500 1% ಆಗ್ಲಿಲ್ಲಪ್ಪ, 1% ಆಗ್ಲಿಲ್ಲ. ಈಗ ಇವ್ರಿಗೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು? ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡೋದು ಕೇಳಿ, ಒಳ್ಳೆ ಕೆಲಸ ಆಗ್ತದೆ ಸರ್. ಈಗ ನೋಡಿ ಸರ್, ಈಗ ಒಂದೊಂದು ನಿಗಮಗಳಿರುತ್ತೆ, ಮೇಲ್ವರ್ಗ ಕೆಳವರ್ಗ ಎಲ್ಲ ನಿಗಮಕ್ಕೆ ಏನು ಫಂಡ್ ಅಲ್ಲ ಸರ್, ಫಂಡ್ ಏನ್ ಎತ್ತಿಕ್ತಾರೆ ಅದನ್ನೆಲ್ಲ ಸರ್ಕಾರನೇ ತಿಂದಿ ತೇಗ್ತಿದೆ. ಜೊತೆಗೆ ನೋಡಿ, ಈಗ ಶಕ್ತಿ ಯೋಜನೆ ಸರ್, ಕಳೆದ ವರ್ಷದ್ದೇ 5,313 ಕೋಟಿ ಬಾಕಿ ಉಳಿಸಿದ್ದಾರೆ. ಅದನ್ನೇ ಕೊಡಕ್ಕೆ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ತಿರ್ಗಾ ಅದನ್ನ ಗ್ಯಾರಂಟಿ ರೂಪದಲ್ಲಿ ತಿಕ್ತಾರೆ ಸರ್. ಮೂಲ ಸಮಸ್ಯೆಗಳು ನೋಡಿ ಸರ್, ಈಗ ಬೆಂಗಳೂರಲ್ಲಿ ಹೈಯೆಸ್ಟ್ ಸರ್, 67% ಟ್ಯಾಕ್ಸ್ ಕಟ್ತೀವಿ. ಇದರಲ್ಲಿ ರಸ್ತೆ ಗುಂಡಿ ಅಭಿವೃದ್ಧಿ ಆಗಿಲ್ಲ. ಜೊತೆಗೆ ಮೂಲ ಸಮಸ್ಯೆಗಳು, ಮಳೆ ಬಂದಾಗ ಮನೆಗೆ ಚರಂಡಿ ನೀರು ನುಗ್ಗುತ್ತೆ. ಅದಕ್ಕೆ ಸರ್ಕಾರದಿಂದ ಏನಾದ್ರು ಒಂದು ಪರಿಹಾರ ಏನಾದ್ರು ಹುಡ್ಕುವಂತದ್ದು ಕಾರ್ಯದಲ್ಲಿ ವಿಫಲ ಆಗಿದೆ ರಾಜ್ಯ ಸರ್ಕಾರ. ಎಸ್ ಸರ್, ಏನೋ ಕುತೂಹಲದಿಂದ ಇದ್ದೀರಾ? ನಿನ್ನೆ ಒಂದು ತಮಾಷೆ ಮಾಡೋರೆ ಸಿದ್ದರಾಮಯ್ಯನವರು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಓಪನ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ರು. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬೆಡ್ಶೀಟ್ ಗತಿ ಇಲ್ಲ ಸರ್. 268 ಹೆರಿಗೆ ಹಾಸ್ಪಿಟ್ಲ್ ಮುಚ್ಚವ್ರೆ ಸರ್. 268 ಹೆರಿಗೆ ಹಾಸ್ಪಿಟ್ಲ್ ಇಡೀ ಕರ್ನಾಟಕದಲ್ಲಿ ಮುಚ್ಚವ್ರೆ. ಕೇಳಿ, ಅವರು ಕೇಳ್ತಾ ಇದಾರೆ, ಹೆಣ್ಮಕ್ಳು ಹೆರಿಗೆ ಆಸ್ಪತ್ರೆನೇ ಮುಚ್ಚಿಬಿಟ್ಟಿದ್ದೀರ. ಅವ್ರಿಗೆ ಏನ್ ನೈತಿಕತೆ ಇದೆ? ಕರೋನಾ ಅಲ್ಲಿ ಎಡದ ಮೇಲೆ ಹಣ ಹೊಡೆದ್ರು, ಕರೋನಾ ಅಲ್ಲಿ ಬೆಡ್ ಮೇಲೆ ಹಣ ಹೊಡೆದ್ರು, ಕರೋನಾ ಇಂಜೆಕ್ಷನ್ ಅಲ್ಲಿ ದುಡ್ಡು ಹೊಡೆದ್ರು. ಟೋಟಲ್ ಆಗಿ ಕರೋನಾ ಅಲ್ಲಿ ಎಡದ ಮೇಲೆ ಹಣ ಹೊಡೆದಂತ ಎಲ್ಲ ಇವ್ರು ನಾವ್ ಕೇಳಿದಕ್ಕೆ ಏನು ಹೇಳಲ್ಲ, ಬೇರೆ ಬೇರೆ ರೀಲ್ ಬಿಡ್ತಾರೆ. ಸ್ಕೂಲು ಶಾಲೆ, ಯಾವ್ದೋ ಶಾಲೆ ಕಟ್ತಾ ಇದೀವಿ, 800 ಶಾಲೆ ಅಂದ್ರೆ
ಸರ್ ಶೂ ಸಾಕ್ಸ್ ಕೊಡ್ಸಕ್ಕೆ ಕಾಸಿಲ್ಲ ಸರ್. ದಾನಿಗಳ ಹತ್ರ ಬೇಡ್ತಾವ್ರೆ, ಶೂ ಸಾಕ್ಸ್ ಕೊಡ್ಸಕ್ ದುಡ್ಡಿಲ್ಲ. ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಂತ ಅನ್ಕೊಂಡಿದೀನಿ. ಸುಮ್ನೆ ಇರಪ್ಪ ನೀನು. ನೀವೆಲ್ಲ ಏನೇನ್ ಮಾಡಿದ್ರಿ? ನಮ್ಮ ಹತ್ರನೂ ಲಿಸ್ಟ್ ಇದೆ ಬರ್ತೀರಾ? ಕೊಡ್ತೀನಿ. ನನ್ನ ಹತ್ರನೂ ಲಿಸ್ಟ್ ಇದೆ, ಕೊಡ್ತೀನಿ, ಬರ್ತೀರಾ? ಸುಮ್ನೆ ಮಾತಾಡೋದಲ್ಲ. ನಿಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಟ್ಟು ರಿಯಾಲಿಟಿ ಮಾತಾಡಿ. ನಿಮ್ಗೆ ಏನ್ ಗೊತ್ತಿದೆ? ಏನ್ ಗೊತ್ತಿದೆ? ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ಒಳ್ಳೆ ರಸ್ತೆಗಳಾಗಿದೆ ಗೊತ್ತಾ ನಿಮ್ಗೆ? 3 ವರ್ಷದಲ್ಲಿ ಮೇಡಮ್ ಪಕ್ಕದಲ್ಲಿರೋ ರಸ್ತೆ ನೋಡಿ ಮೇಡಮ್, ಅಲ್ಲಿ ಕಾಣಿಸುತ್ತೆ ಬ್ರ್ಯಾಂಡ್ ಬೆಂಗಳೂರು ಕಾಣಿಸುತ್ತೆ. ನಾಚಿಕೆ ಆಗ್ಬೇಕು. DK ಶಿವಕುಮಾರ್ಗೆ ನಾಚಿಕೆ ಆಗ್ಬೇಕು. ಸರ್ ನಮ್ಮ ಇದ್ರಲ್ಲಿ ಇವ್ರು ಗುಂಡಿ ಬಗ್ಗೆ ಮಾತಾಡ್ತಾರೆ. ಇವ್ರು ಸರ್ಕಾರದಲ್ಲಿ ಬಾವಿನೇ ಬಿದ್ದಿತ್ತು, ರೋಡ್ಗಳಲ್ಲಿ ಬಾವಿಗಳಾಗಿತ್ತು. ಇವರು ಬ್ರದರ್ಸ್ ಅಂತ ಮಾತಾಡ್ತಾರೆ. ಇವತ್ತಿನ ದಿವಸ ಮುಸ್ಲಿಂ ಅವರು ಟ್ಯಾಕ್ಸ್ ಕಟ್ತಾರೆ. ಸರ್ ಮಲ್ಟಿ ಸ್ಪೆಷಾಲಿಟಿ ಅಂತ ಹೇಳ್ತಾ ಇದ್ದೀರಲ್ಲ, ಸಿ.ವಿ. ರಾಮ ಒಂದು ಎಕ್ಸಾಂಪಲ್. ಮಲ್ಟಿ ಸ್ಪೆಷಾಲಿಟಿ ಆಗಿದೆ, ಬಂದು ಬರೀ ಚೆಕಪ್ ಮಾಡಿಸ್ತೀನಿ ನಾನೇ. ಆರೋಪ ಮಾಡಬಾರ್ದು. ಹೆರಿಗೆ ಹಾಸ್ಪಿಟ್ಲ್ ಮುಚ್ಚಿದೆ ಅಂತ ಹೇಳಿದ್ರೆ ಇವ್ರಿಗೆ ಕಣ್ಣು ಕೂಡಾಗಿದೆ. ದಯವಿಟ್ಟು ನೀವು ವಾಹಿನಿ ಅವರೇ ಬರ್ರಿ, ರಿಯಾಲಿಟಿ ಚೆಕ್ ಮಾಡಿ. ಇದೇ ಬಿಜೆಪಿ ಕಾರ್ಯಕರ್ತರು ಕರ್ಕೊಂಬನ್ನಿ. ಸುಳ್ಳು ಆರೋಪ ಅನ್ನೋದು ಸಾಬೀತಾಗುತ್ತೆ. ಬನ್ನಿ ಸರ್. ವಿಕ್ಟೋರಿಯಾ ಹೆರಿಗೆ ಆಸ್ಪತ್ರೆ ಕ್ಲೋಸ್ ಮಾಡಿದ್ದಾರೆ ಅಂತ IVF ಸೆಂಟರ್ ನ ಓಪನ್ ಮಾಡಿದೀವಿ, ಪ್ಲಸ್ ಗ್ಯಾಸ್ಟ್ರೋ ಇಂಟರ್ನಾಲಜಿನ ಎಕ್ಸ್ಪಾನ್ಷನ್ ಮಾಡಿದೀವಿ. ಅದ್ರ ಜೊತೆಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ನ 30 ರಿಂದ 40 ಲಕ್ಷ ರೂಪಾಯಿಯಲ್ಲಿ ನಾವು ಮಾಡುವುದರಲ್ಲಿ ವಾಣಿ ವಿಲಾಸಲ್ಲಿ ಯಶಸ್ವಿಯಾಗಿದ್ದೇವೆ. ಅದರಲ್ಲಿ ಜೊತೆಗೆ ಮಾಡರ್ನ್ ಲಾಂಡ್ರಿನ ಮಾಡ್ತಾ ಇದೀವಿ. ನಾವು ಅತ್ಯಾಧುನಿಕ ಸೇವೆಯನ್ನ ವಿಕ್ಟೋರಿಯಾ ಕೊಡ್ತಾ ಇದೀವಿ. ಅವರು ಏನೋ ಮಾತಾಡಬೇಕು ಅಂತ ದೃಷ್ಟಿ ಮಾಡೋದಲ್ಲ ಸರ್. ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಜನಪರವಾದಂತ ಬಜೆಟ್ ನ ಕೊಟ್ಟಿದೆ. ಜನರಿಗೋಸ್ಕರ ಮಿಡಿಯುವಂತ ಬಜೆಟ್ ನ ಮಾತ್ರ ಕೊಡೋದು ನಾವು. ಈಗ ಪಂಚ ಗ್ಯಾರಂಟಿಗಳ ಬಗ್ಗೆ ನಾನು ಅವಾಗೆ ಒಂದೆರಡು ಮಾತು ಹೇಳಿದ್ದೆ. ಪಂಚ ಗ್ಯಾರಂಟಿಗಳ ಬಗ್ಗೆ, ಆ ಪಂಚ ಗ್ಯಾರಂಟಿಗಳಿಂದ ಆಗ್ತಿರುವಂತ ಆರ್ಥಿಕ ಅನುಕೂಲಗಳ ಬಗ್ಗೆ ಬಿಜೆಪಿಯವರಿಗೆ ಕಿಂಚಿತ್ತು ಕೂಡ ಜ್ಞಾನ ಇಲ್ಲ. ಅದು ಎಷ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಾ ಇದೆ, ಮಹಿಳೆಯರನ್ನ ಸಶಸ್ತ್ರರಾಗಿ ಮಾಡ್ತಾ ಇದೆ, ಸುಸ್ಥಿರವಾಗಿ ಮಾಡ್ತಾ ಇದೆ ಅಂತ ಅದು ನಮಗ್ ಮಾತ್ರ ಗೊತ್ತು, ಜನರಿಗೆ ಮಾತ್ರ ಗೊತ್ತು. ಪಂಚ ಗ್ಯಾರಂಟಿದಲ್ಲಿ ಒಂದಾದ ಯುವ ನಿಧಿ ಇವತ್ತು ನುಡಿದಂತೆ ನಡೀತೀವಿ ಅನ್ನೋ ಕಾಂಗ್ರೆಸ್ ಸರ್ಕಾರ ಇವತ್ತು ಅದು ಹೊಗೆ ಹಾಕೊಂಡು ಇವತ್ತು ಯುವ ನಿಧಿ ಯುವಕರಿಗೆ ಚಿಪ್ ಕೊಟ್ಟಿದೆ. ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಹೈಯೆಸ್ಟ್ ಟ್ಯಾಕ್ಸ್ ಪೇಬಲ್ 2ನೇ ಸ್ಥಾನದಲ್ಲಿ ಇದ್ರು ಕೂಡ ಕರಾವಳಿಗೆ ಬಿಗ್ ಝೀರೋ. ತಾರತಮ್ಯ ಯಾಕೆ? ಮಹಿಳೆಯರಿಗಾಗಿ ಈ ಬಜೆಟ್ ಅಲ್ಲಿ ಏನ್ರಿ ಕೊಟ್ಟಿದ್ದಾರೆ? ಮಹಿಳೆಯರಿಗಾಗಿ ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾವ್ರೆ. ಮೇಡಮ್ ಅವ್ರಿಗೆ ಕೇಳಿ, ಅವರು ಸರಿಯಾಗಿ ಬಜೆಟ್ ಅಂತ ಕೇಳಿ ಸರ್. ಅಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಬಾಳು ಬೆಳೆದಿದೆ. ಸಣ್ಣ ಮತ್ತು ಅತಿ ಸಣ್ಣ ಸರ್ ಅಕ್ಕ ಪಡೆದು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲಾಂಚ್ ಮಾಡಿದ್ದಾರೆ. ಸರ್ ಯುವ ನಿಧಿಗೆ ಹೊಗೆ ಹಾಕಿರೋದ್ರಿಂದನೇ ಪಾಪ ಒಂದೇ ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ರಾಜ್ಯವನ್ನು ದಿವಾಳಿ ಮಾಡಿದ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೋಡಿ, ಇದು ಜನಪರವಾದಂತಹ ಮತ್ತೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಕೊಡುವಂತಹ ಬಜೆಟ್ ಸರ್. ಈಗ ಬಿಜೆಪಿಯವರು ಏನಾದ್ರೂ ಮಾತಾಡ್ಬೋದು, ಬಾಯಿಗೆ ಬಂದಂಗೆ ಮಾತಾಡ್ಲಿ, ಬಟ್ ಪ್ಯಾರಾಮೀಟರ್ಸ್ ಹೇಳುತ್ತೆ ಕರ್ನಾಟಕ ಬಜೆಟ್ ನಂಬರ್ 1 ಬಜೆಟ್ ಅಂತ. ಕೇಂದ್ರದ ಬಜೆಟ್ಗೆ ಹೋಲಿಸಿದ್ರೆ ಕರ್ನಾಟಕ ಬಜೆಟ್ ಯಾವಾಗ ನಂಬರ್ 1 ಆಗಿರುತ್ತೆ, ಮುಂದುವರಿಯುತ್ತೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಪ್ರತಿಯೊಬ್ಬ ಕ್ರೀಡಾಪಟುಗೂ 5% ಮೀಸಲಾತಿ ಕೊಟ್ಟಿದ್ದಾರೆ ನೇಮಕಾತಿಗಳಲ್ಲಿ. ಇವ್ರ ಕಾಲದಲ್ಲಿ ಕೊಟ್ಟಿದ್ರ? ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಪ್ಯಾರಾ ಒಲಿಂಪಿಕ್ಸ್ ಇರ್ಬೋದು, ಒಲಿಂಪಿಕ್ಸ್ ಇರ್ಬೋದು, ಯಾವುದೇ ಕ್ರೀಡಾಕೂಟದಲ್ಲಿ ಭಾಗಿಯಾದ್ರು. ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಅತಿ ಹೆಚ್ಚು ಅನುದಾನ ಮಾಡೋದ್ರ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದ ಜನಪ್ರಿಯ ಬಜೆಟ್ ಈ ಸಿದ್ದರಾಮಯ್ಯನವರ ಬಜೆಟ್. ಮತ್ತೆ ಇದೇ ವಾಹಿನಿ ನಿಮೇ ಸಿದ್ದರಾಮಯ್ಯ ಬಜೆಟ್. ಒಂದ್ ನಿಮಿಷ. ಕರಾವಳಿಗೆ ಮೀನುಗಾರಿಕೆದು 4,500 ಕೋಟಿ ನೇಮಕಾತಿ ಮೀಸಲಿಟ್ಟು ಒನ್ ಆಫ್ ದ ಬೆಸ್ಟ್ ಬಜೆಟ್ ಸರ್. ಹಾಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇಡೀ ವಿಶ್ವದಲ್ಲೇ ನಂಬರ್ 1 ಬೆಸ್ಟ್. ಸಿದ್ದರಾಮಯ್ಯ ಅವ್ರ ಬಜೆಟ್ ಬೆಸ್ಟ್ ಬಜೆಟ್ ಆಗಿದೆ. ಅವ್ರಿಗೆ ಸೈಜ್ ಇದು ಸಿದ್ದರಾಮಯ್ಯನವರ ವಿದಾಯ ಬಜೆಟ್, ಕಣ್ಣೀರಿನ ಬಜೆಟ್. ಯಡಿಯೂರಪ್ಪ ಅವರು ಕಣ್ಣೀರು ಹಾಕ್ಸಿದ್ದು ಇವರೇನೆ. ಲೆಕ್ಕ ಸಿದ್ದರಾಮಯ್ಯ ಅವರೇ ನಮ್ದು. ಯಡಿಯೂರಪ್ಪ ಅವರಿಗೆ ಕಣ್ಣೀರು ಹಾಕ್ಸಿದ್ದು ಇವರೇನೆ. ಯಶಸ್ವಿ 17ನೇ ಬಜೆಟ್, ಯಶಸ್ವಿ 17ನೇ ಬಜೆಟ್. ಬಿಜೆಪಿಯವರಿಗೆ ಮೋಡ ಕೌದಿರ್ಬೇಕು. ಇದು ವಿದಾಯದ ಬಜೆಟ್ ಅಲ್ಲ, ಜನಪರವಾದಂತ ಬಜೆಟ್ ಇದು. ಇವರು ಗುಜರಾತ್ ಬಜೆಟ್ ನೀವು ಕೇಳಿದೀರಾ? 1 ಕೆಜಿ ಉಪ್ಪು, 1 ಕೆಜಿ ಕಡಲೆಕಾಯಿ. ಅಭಿವೃದ್ಧಿ ಶೂನ್ಯ ಸರ್ಕಾರ. ಕರ್ನಾಟಕದ ಜನತೆಗೆ ಇದು ರಾಜ್ಯಕ್ಕೆ ಭಾರಿ ದೊಡ್ಡ ದುರಾದೃಷ್ಟ ಸರ್ಕಾರ ಅಂತ ಹೇಳ್ತೀನಿ. ಬಜೆಟ್ ಬಗ್ಗೆ ಕೇಳ್ಬೇಕಾದ್ರೆ ಸಾರ್ವಜನಿಕರನ್ನ ಕೇಳ್ರಿ. ರಾಜ್ಯ ಕಂಡಂತ ವೇಸ್ಟ್ ಸರ್ಕಾರ ಈ ಕಾಂಗ್ರೆಸ್. ಇದು ಟಾಪಿ ಬಜೆಟ್. ಇದು ಸಾಲಗಾರ ಬಜೆಟ್, ಗುನ್ನೀಸ್ ರೆಕಾರ್ಡ್ ಬಜೆಟ್. ಇದು ಗಿನ್ನಿಸ್ ಯುವಕರ ಬದುಕಿಗೆ ಕೊಳ್ಳಿ ಇಟ್ಟ ಸರ್ಕಾರ. ಒಂದೇ ಸಿಎಂ 17 ಬಾರಿ ಬಜೆಟ್ ಸ್ವಾವಲಂಬಿ ಬಜೆಟ್ ಸಿದ್ದರಾಮಯ್ಯ. ಬಡವರ, ರೈತರ, ಮಹಿಳೆಯರ, ಶೋಷಿತ ವರ್ಗರ ಬಜೆಟ್ ಈ ಬಜೆಟ್.
6.5 ಕೋಟಿ ಜನರ ಆಶಾ ಕಿರಣ ಈ ಬಜೆಟ್. ಜೀವನ ಹಾಳು ಮಾಡಿದೆ. ವಿರೋಧಿ ಬಜೆಟ್ ಶ್ರೇಷ್ಠ ಬಜೆಟ್, ನಮ್ಮ ಬಜೆಟ್ ಶ್ರೇಷ್ಠ ಬಜೆಟ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.